ಬಟ್ ಚೆಕಿಂಗ್ ವಾಸ್ ನೆಕ್ಸ್ಟ್ ಲೆವೆಲ್ ಗುರು. ಅಷ್ಟು ಖರಾಬಾಗಿತ್ತು ಚೆಕಿಂಗ್ ಮಾತ್ರ. ನೋ ಕಾಮೆಂಟ್ಸ್, ನೋ ಕಾಮೆಂಟ್. ಆ ಕ್ವೆಶನ್ ನನಗೆ ಎಷ್ಟು ತಲೆ ಕೆಡಿಸ್ಬಿಡ್ತು, 2 ನಿಮಿಷ ಅನ್ನೋ ಥರ ಅನ್ಸ್ಬಿಡ್ತೀನಿ ನನಗೆ ಕ್ವೆಶನ್ ಅದು. ಆಯಿತು, ಆಮೇಲೆ ಗೈಸ್ ನಿಜವಾಗ್ಲೂ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಬ್ಯಾಂಗ್ಳೂರ್. ಹಲೋ ಗೈಸ್, ವೆರಿ ವೆರಿ ಗುಡ್ ಮಾರ್ನಿಂಗ್. ಇವತ್ತು ನನಗೆ ಏನಿದೆ PGCET ಎಕ್ಸಾಮ್ ಇದೆ. ಸೊ ಎಕ್ಸಾಮ್ ಬರೆಯೋದಕ್ಕೆ ಮುತ್ತಿಕೆರೆ ಜಾಲಹಳ್ಳಿ ಕಡೆ ಬರುತ್ತೆ, ಅಲ್ಲಿಗೆ ಹೋಗಬೇಕು. ಅದಿರೋದು ಎಲೆಕ್ಟ್ರಾನಿಕ್ ಸಿಟಿ ಆಪೋಸಿಟ್. ನಾನಿರೋದು ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಆದರೆ ಅದಿರೋದು ಟೋಟಲ್ ಆಪೋಸಿಟ್. ಒಂದು ಸೈಡ್ ಆಫ್ ಬೆಂಗಳೂರಿಂದ ಇನ್ನೊಂದು ಸೈಡ್ ಆಫ್ ಬೆಂಗಳೂರಿಗೆ ಹೋಗಬೇಕು. ಅಪ್ಪ ಇವಾಗ ತಾನೇ ಎದ್ದು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀನಿ. ವೆಲ್ಸಿ ಏನು ಬರೆಯೋದು, ಏನು ಮಾಡೋದು, ही knows. डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಅವನಿಗೆ ಗೊತ್ತು, ನನಗೇನು ಗೊತ್ತಿಲ್ಲ. ವಿಲ್ ಸಿ ಹೌ ದಟ್ ಗೋಸ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ನೋಡುವ ಗೈಸ್. ನಮ್ಮ ಮನೆ ಹತ್ರ ಫಾಗ್ ನೋಡಿ ಗೈಸ್, ಫಾಗ್ ಅದು ಫಾಗ್ ಅಲ್ಲ ಗುರು, ಯಾರೋ ಬೆಂಕಿ ಹಚ್ತವ್ರೆ ನೋಡಿ. ರೋಡೆಲ್ಲ ಫುಲ್ ಬ್ಲಾಕು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಈ ರೇಂಜಿಗೆ ಪೊಲ್ಯೂಟ್ ಮಾಡ್ತವ್ರೆ ನಮ್ಮ ಸಿಟಿನ. ಯಪ್ಪ ದೇವ್ರೆ, ಈ ಕಡೆಲ್ಲ ನೇಚರ್ ಸಖತ್ತಾಗಿದೆ ಗುರು. ಬಟ್ ಆದರೆ ಈ ಥರ ಬೆಂಕಿ ಹಚ್ಚಿ ಪೊಲ್ಯೂಟ್ ಮಾಡ್ತಾರೆ ಅಷ್ಟೇ. ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಹೊಗೆ ಕೊಡು ಸಾಯೋಕ್ಕಾಗಲ್ಲ ಗುರು, ಹೊಗೆ ಕೊಡು ಸಾಯೋಕ್ಕಾಗಲ್ಲ. ಮಜಾ नहीं आ रहा है. ಫಸ್ಟ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೋಗೋಣ ಅಂದ್ಕೊಂಡೆ, ಆಮೇಲೆ ಬೇಡ ಅನ್ಸ್ಬಿಟ್ಟು ಇಲ್ಲಿಂದ ಕೊಂಡೋಗ್ಕೊಂಡೆ ಬಸ್ಸಲ್ಲಿ ಹೋಗಿ ಕೊಂಡೋಗ್ಕೊಂಡೆಯಿಂದ ಡೈರೆಕ್ಟ್ ಮೆಟ್ರೋ ಅಲ್ಲೋಗಿ ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿ ಹತ್ರ ಇಳ್ಕೊಂಡೆ ನಾವು ಹೋಗಬೇಕು. ತಿರ್ಗಾ ಇನ್ನೊಂದು ಬಸ್ ಹತ್ಕೊಂಡು ತುಂಬ ದೂರ ಹೋಗೋರು. ಬೈಕಲ್ಲಿ ಹೋಗೋಣ ಅಂದರೆ ಇಟ್ಸ್ ಅರೌಂಡ್ 50 ಕಿಲೋಮೀಟರ್ಸ್ ನಮ್ಮ ಮನೆಯಿಂದ ಪಲ್ಸ್ಕೊಂಡು ಹೋಗ್ಬೇಕು. ಹಿಂಗೋದ್ರೂ ಇರುತ್ತೆ ಅರೌಂಡ್ 30-40 ಕಿಲೋಮೀಟರ್ಸ್. ಯಾರು ಮಾರ್ನಿಂಗ್ ಅಷ್ಟು ಓಡಿಸ್ಕೊಂಡು ಇವಾಗ ಅಷ್ಟು ಮೂಡಿಲ್ಲ ನನಗೆ ಓಡಿಸೋಕ್ಕೆ. ಮುಂಚೆ ತುಂಬ ಇಂಟ್ರೆಸ್ಟ್ ಇತ್ತು, ಇವಾಗ ಬಟ್ ಒಳ್ಳೆ ಸೂಪರ್ ಬೈಕ್ ತೊಗೊಂಡು ಓಡಿಸೋಣ. ಡೇ ವಿಲ್ ಕಮ್, ವಿಲ್ ರೈಡ್ ಅ ಸೂಪರ್ ಬೈಕ್. ಎಸ್. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹೊಟ್ಟೆ ಬೇರೆ ಆಗ್ತದೆ. ಮಾರ್ನಿಂಗು ಅಯ್ಯಪ್ಪ ಬಸ್ ಬೇರೆ ಫುಲ್ ಎತ್ತಿ ಕುಲುಕ್ತಾ ಇದೆ. ನೆನೆ ತಿಂದಿರೋದು ವಾಮಿಟ್ ಆಗಿಲ್ಲ ಅಂದರೆ ಸಾಕು. ಗೈಸ್ ನನಗೆ ನೋಡಿದ್ರೆ ತುಂಬ ಹೊಟ್ಟೆ ಇಶ್ಯೂ ಆಗ್ತಾಯಿದೆ. ನೋಡಿದ್ರೆ ಯಾವ ಹೋಟೆಲ್ ಓಪನ್ ಆಗಿಲ್ಲ. ಯಾವುದೋ ಹೋಟೆಲ್ ಓಪನ್ ಆಗಿತ್ತು, ಹೋಗಿ ಕೇಳಿದ್ರೆ ದೇ ಆರ್ ಲೈಕ್ ಇನ್ನೂ ಓಪನ್ ಮಾಡಿಲ್ಲಪ್ಪ, ಇನ್ನೂ ಮಾಡ್ತಾಯಿದ್ದೀವಪ್ಪ. ಯಪ್ಪ ಹೊಟ್ಟೆ ಬೇರೆ ಇಶ್ಯೂ ಆಗ್ತದೆ. ನೈಟ್ ಬೇರೆ ಸರಿಯಾಗಿ ತಿಂದಿಲ್ಲ. ಎಕ್ಸಾಮ್ ಬೇರೆ ಬೆಳಗ್ಗೆ ಇಟ್ಬಿಡ್ತಾರೆ. ಯಾವನ್ ಗುರು ಈ ಹೊಟ್ಟೆ ಎಷ್ಟು ನೋಡೋಕ್ಕಾಗೋದು. ಯಾವ ಇವೆಲ್ಲ ಓ ಯಾ ನೋಡಿರಿ ಗುರು, ಹೋಗುವ ಬೆಳಗ್ಗೆ ಸಂಡೇ ಬೇರೆ ಇವತ್ತು, ಜನ ಇಲ್ಲ. ಎಸ್ ಬಾಸ್. ಬೆಟ್ಟ ಹತ್ಬೇಕು, ಬೆಟ್ಟ ಹತ್ಕೊಂಡು ಹೋಗ್ಬೇಕು. ವೆಂಕಟರಮಣ ಗೋವಿಂದ ನೋಡು ಗುರು, ಯಾರೂ ಇಲ್ಲ ಇವತ್ತು. ಬಟ್ ಎಲ್ಲ ಮೆಟ್ರೋದಲ್ಲಿ ಇರ್ತಾರೆ. ನಾನು ಯಾವುದೋ ಒಂದು ಸ್ಟಿಕ್ಕರ್ ಅನ್ಸಿದ್ದೀನಿ ಹಿಂದೆಗಡೆ, ಐ ಕ್ಯಾನ್ ಡೂ ಎನಿಥಿಂಗ್ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒಂಥರ ಖುಷಿ ಕೊಡ್ತದೆ ಸ್ಟಿಕ್ಕರ್ ನೋಡ್ತಾ ಇದ್ರೆ. ಆದರೂ ಮೆಟ್ರೋ ಒಂಥರ ಕೂಲ್ ಗುರು. ಅಡ್ವರ್ಟೈಸ್ಮೆಂಟ್ ಹಂಗೆ ಕೂಲ್ ಆಗಿದೆ ನೋಡಿ. ಫಿಸಿಕ್ಸ್ ವಾಲ ಬಟ್ ಪರವಾಗಿಲ್ಲ. ಫಿಸಿಕ್ಸ್ ವಾಲ ಇಸ್ ಸೂಪರ್, ಸಕ್ಕತ್ತಾಗಿ ಓದ್ಬೋದು. ಬೆಂಗಳೂರು ಸಿಟಿ ಮಾರ್ನಿಂಗ್ ವೆದರ್ ನೋಡೋರು ಯಪ್ಪ ದೇವ್ರೆ, ಸೂಪರಾಗಿ ಕಾಣಿಸ್ತದೆ. A few minutes later. ಗೈಸ್ ನಾವಿದ್ದೀವಿ ಕರ್ನಾಟಕ ಸೋಪ್ ಡಿಟರ್ಜೆಂಟ್ ಲಿಮಿಟೆಡ್ ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿ ಹತ್ರ ಇದ್ದೀವಿ. ಬನ್ನಿ ಹೋಗುವ ಮುಂದಕ್ಕೆ. ಗೈಸ್ ಫ್ರ್ಯಾಂಕ್ಲಿ ಟೆಲ್ಲಿಂಗ್, ಯಶವಂತಪುರ ಒಂಥರ ಸಕ್ಕತ್ತಾಗಿದೆ ಅನ್ನಿಸ್ತಾ ಇದೆ. ನಾನು ಏರಿಯಾಗೆ ಮೊದಲೇ ಹೊಸಬ, ಯಾವುದು ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಬೇರೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತದೆ. ನಮ್ಮ ಬೆಂಗಳೂರು ವೆದರ್ ಬೇರೆ ಸ್ವಲ್ಪ ಗಲೀಜಿರುತ್ತೆ ಎಲ್ಲ ಕಡೆ, ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಬಿಟ್ಟರೆ ಏನೋ ಒಂಥರ ಇವತ್ತು ದಿನನೇ ಎಸ್ಥೆಟಿಕ್ ಆಗಿ ಫೀಲ್ ಆಗ್ತದೆ ಗುರು. ನೋಡಬೇಕು
ಇನ್ನು ಮುಂದೆ ಏನೇನು ಕಾದಿದೆಯೋ. ಬಟ್ ಬೆಂಗಳೂರು ಇಸ್ ಆಲ್ವೇಸ್ ಅ ಬೆಂಗಳೂರು. ಒಂಥರ ಖುಷಿ ನಮ್ಮ ಬೆಂಗಳೂರಲ್ಲಿ ಓಡಾಡೋಕ್ಕೆ ಅಲ್ವಾ. ಆಯಿತು, ಆಮೇಲೆ ಗೈಸ್ ನಮ್ಮ ಬ್ರೇಕ್ಫಾಸ್ಟ್ ಬಂತು. ಯಾವುದೋ ವಡೆ ಅಂದ್ಬಿಟ್ಟು ಬೋಂಡ ಕೊಟ್ಟಿದ್ದಾರೆ. ಯಾವುದೋ ನ್ಯೂಸ್ ಆಗೋದು ಹೋಟೆಲ್, ಬಟ್ ಚೆನ್ನಾಗಿದೆ. ತಿಂದ್ಬಿಟ್ಟು ಇವಾಗ ಹೋಗುವ, ನೋಡುವ ಹೆಂಗಿದೆ ಟೇಸ್ಟ್. ಬೋಟ್ ಚೆನ್ನಾಗಿದೆ, ತಿನ್ಬೋದು ಅಷ್ಟೇ. ಆ್ಯಕ್ಚುಲಿ ಹೊಟ್ಟೆ ಹಸಿವಾಗಿರೋದು ಗೊತ್ತು, ಒಂಥರ ಏನು ತಿಂದರೂ ಸಖತ್ತಾಗಿದೆ ಅನ್ನಿಸ್ತಿದೆ. ನಿಜವಾಗ್ಲೂ ಚೆನ್ನಾಗಿದೆ. ನನಗೆ ಫಸ್ಟ್ ಬೈಟ್ ತೊಗೊಂಡಾಗ ಅದು ಮಜಾ ಕೊಟ್ಟಿಲ್ಲ, ಇವಾಗ ಸಖತ್ತಾಗಿದೆ, ತಿನ್ಬೋದು. ಗೈಸ್ ಹೋಗಿ ಸೀಟ್ ಚೆಕ್ ಮಾಡ್ಕೊಂಡು ಬಂದೆ. ಸೀಟ್ ಕನ್ಫರ್ಮ್ ಆಯಿತು, ಅಲ್ಲೇ ಇದೆ ನಂದು ಎಕ್ಸಾಮ್ದು ಅಂತ. ಬಟ್ ಕಾಲೇಜ್ ಒಂಥರ ನೋಡಿ ಸಖತ್ತಾಗಿ ಕಾಣಿಸ್ತದೆ ಇವರು. ಇವತ್ತೇನೋ ಗೊತ್ತಿಲ್ಲಪ್ಪ, ಫುಲ್ ಡೇನೇ ವೈಬಿಂಗ್, ಸಖತ್ತಾಗಿ ಕಾಣಿಸ್ತದೆ. ಡೇನೂ ಸಖತ್ತಾಗಿದೆ, ಎಕ್ಸಾಮ್ ಒಂದು ಚೆನ್ನಾಗಾಗ್ಬಿಟ್ರೆ ಸಾಕು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಕ್ಸಾಮ್ ಮುಗಿಸ್ಬಿಟ್ಟು ಸಿಗ್ತೀನಿ, ಇಷ್ಟೇ ಶೂಟ್ ಮಾಡೋಕ್ಕಾಗೋದು, ಯಾಕೆಂದರೆ ಎಲ್ಲ ಜನ ಎಲ್ಲ ಇದ್ದಾರೆ. ನನಗೆ ಒಂಥರ ಮುಜುಗರ ಆಗ್ತಾಯಿದೆ. ಓಕೆ, ಸಿಗುವ ಆಫ್ಟರ್ ಎಕ್ಸಾಮ್ಸ್. ಬಾಯ್. ಗೈಸ್ ದಿ ಎಕ್ಸಾಮ್ ವೆಂಟ್ ಪ್ರಿಟಿ ವೆಲ್. ಇವಾಗ ತಾನೇ ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬರ್ತೀನಿ. ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ, ಫುಲ್ಲು ಜನ ಇದ್ದರು. ಅದಕ್ಕೆ ಇಲ್ಲ ಯಶವಂತಪುರ ಬಸ್ ಸ್ಟಾಪ್ ಹತ್ರ ಬಂದು ಶೂಟ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿತ್ತು ಎಕ್ಸಾಮು. ಇಟ್ ವಾಸ್ ಲೈಕ್ ಪ್ರಿಟಿ ಗುಡ್. ಅಷ್ಟೊಂದೇನು ಕಷ್ಟ ಅನ್ನಿಸ್ಲಿಲ್ಲ. ಇಟ್ ವಾಸ್ ಲೈಕ್ ಮಾಡ್ರೇಟ್. ಬಟ್ ರಿಸಲ್ಟ್ಸು ಅರೇಂಜ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಹಾಗೆ ಇತ್ತು. ಬಟ್ ಚೆಕಿಂಗ್ ವಾಸ್ ನೆಕ್ಸ್ಟ್ ಲೆವೆಲ್ ಗುರು. ಅಷ್ಟು ಖರಾಬಾಗಿತ್ತು ಚೆಕಿಂಗ್ ಮಾತ್ರ. ಓ ಮೈ ಗಾಡ್, ನನ್ನ ಚೈನು ಬೆಲ್ಟು ಇರೋವರದೆಲ್ಲ ಬಿಚ್ಚಿಸ್ಬಿಟ್ಟು ಕಳ್ಸೋರು ಹೊರಗಡೆ, ಹೋಗಲ್ಲ ಇವಾಗ ಅರೇ ಎಕ್ಸಾಮು ಅಂತ. ಚೆನ್ನಾಗಿತ್ತು, ಖುಷಿ ಆಯಿತು. ಆಮೇಲೆ ಏನಪ್ಪ ಇನ್ನೇನು ಹೇಳ್ಬೋದು, ಒಂದು ಕ್ವೆಶನ್ ಇದೆ ಗುರು. ಆ ಕ್ವೆಶನ್ ಇಲ್ಲಿ ಹಾಕ್ತೀನಿ. ಆ ಕ್ವೆಶನ್ಗೆ ಆನ್ಸರ್ ನೀವೇ ಕಮೆಂಟ್ ಮಾಡಿ. ಆ ಕ್ವೆಶನ್ ನನಗೆ ಎಷ್ಟು ತಲೆ ಕೆಡಿಸ್ಬಿಡ್ತು, 2 ನಿಮಿಷ ಅನ್ನೋ ಥರ ಅನ್ಸ್ಬಿಡ್ತೀನಿ ನನಗೆ ಕ್ವೆಶನ್. ಅದು ಅಷ್ಟು ಖರಾಬಾಗಿತ್ತು. ಅಷ್ಟೇ ಎಕ್ಸಾಮ್ಸ್ ಬಗ್ಗೆ ಹೇಳಬೇಕು ಅಂದರೆ ಇನ್ನೇನಿಲ್ಲ. ಕಾಲೇಜ್ ವಾಸ್ ಗುಡ್ ಆ್ಯಂಡ್ ಇನ್ವಿಜಿಲೇಟರ್ ಅಂತೂ ಸೂಪರ್ ಆಗಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಚೆನ್ನಾಗಿ ಗೈಡ್ ಮಾಡಿದ್ರು. ಮತ್ತು ಯಾರೇ ಎಕ್ಸಾಮ್ ಬರೀಬೇಕು ಅಂತ ಇರೋರು PGCET ನೆಕ್ಸ್ಟ್ ಇಯರ್ ಬೆಸ್ಟು ಗುರು, ಟ್ರೈ ಮಾಡಿ. ಆ್ಯಂಡ್ ಡೋಂಟ್ ಲೂಸ್ ಹೋಪ್. ಕಡಿಮೆ ಬಂದರೂ ತಲೆ ಕೆಡ್ಸ್ಕೊಂಬಿಡಿ, ಚೆನ್ನಾಗಿ ಓದಿ, ಒಳ್ಳೆ ರ್ಯಾಂಕ್ ತೊಗೊಳ್ಳಿ, ಅಷ್ಟೇ. ಸೊ ಸಿಗುವ, ಮುಂದೆ ನೋಡುವ ಏನಾಗುತ್ತೆ ಅಂತ. ಒಂದು ಪಫ್ ಆರ್ಡ್ರ್ ಮಾಡಿದ್ದೀವಿ ತಿನ್ನೋಣ ಅಂತ. ನಾನೊಂದು ಗ್ಯಾಪಲ್ಲಿ ಖಾಲಿ ಇಟ್ಟು ಬಂದಿದ್ದೆ ಗುರು. ನೋಡಿದ್ರೆ ನಾನು ಹೋಗಿ ಬರೋ ಅಷ್ಟರಲ್ಲಿ ಯಾರೋ ಕೂತ್ಕೊಂಡ್ಬಿಟ್ಟವ್ರೆ. ನಿಂತ್ಕೊಂಡೇ ತಿನ್ಬೇಕು ಇವಾಗ, ನಾನು ಮೂಲೆಗೆ ಹೋಗೋದು. ಅಲ್ಲಿಗೆ ಹೋಗೋಣ ಬನ್ನಿ. ಏನು ಗುರು ಇದು? ಯಾವುದೋ ಪಫ್ ಮಜಾ ಕೊಡ್ತಾ ಇಲ್ಲ. ಮಜಾ नहीं आ रहा है. ಒಂಥರ ಡಿಫ್ರೆಂಟ್ ಆಗಿದೆ, ಬಟ್ ಏನೇನು ಹಾಕಿದ್ದಾರೆ. ಹೊಟ್ಟೆ ಏನು ಮಾಡೋಕ್ಕಾಗ್ತಿಲ್ಲ, ಬರೀ ತಿನ್ಬೇಕು ಅಷ್ಟೇ. A few inches later. ಗೈಸ್ ಹೇಳಬೇಕು ಅಂದರೆ ಇವತ್ತು ದಿನ ಎಲ್ಲ ಫುಲ್ ಬ್ಯುಸಿ. ಆ್ಯಕ್ಚುಲಿ ನಾಳೆನೂ ಬ್ಯುಸಿ. ಇವತ್ತು ಸಂಡೇ, ನಾಳೆ ಮಂಡೇ. ನಾಳೆ ತುಂಬ ಇಂಪಾರ್ಟೆಂಟ್ ಡೇ ಇನ್ ಮೈ ಲೈಫ್, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟುಡೇ ಆಲ್ಸೋ ಇಟ್ ವಾಸ್ ಅ ವೆರಿ ಗುಡ್ ಡೇ. ನೋಡುವ, ಇನ್ನೂ ಶೂಟ್ ಮಾಡೋದಿದೆ. ಐ ಡೋಂಟ್ ನೋ ಏನು ಮಾಡ್ತೀನಿ ಅಂತ. ನಾನು ಇವಾಗ CJP ಪಾರ್ಟಿ ಪ್ರೊಟೆಸ್ಟ್ಗೆ ಹೋಗ್ತಾ ಇದ್ದೀನಿ. ಬಿಡು ವಿಲ್ಸಿ. ಆ ವಿಡಿಯೋ ಆದರೆ ಇಲ್ಲಿ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ಟಾಟಾ ಬಾಯ್ ಬಾಯ್. ಗೈಸ್ ಫಸ್ಟ್ ಟೈಮ್ ನಾನು ವಿಧಾನಸೌಧ ನೋಡ್ತಾ ಇದ್ದೀನಿ. ವಾವ್ ಬ್ರೋ, ಕ್ರೇಜಿ. ಯಾವ ಇವೆಲ್ಲ ಒಂಥರ ಖುಷಿ ಆಗ್ತಾಯಿದೆ. ನಾನು ಯಾವತ್ತು ನನ್ನ ಬೆಂಗಳೂರಲ್ಲಿ ಇದ್ಕೊಂಡೇ ವಿಧಾನಸೌಧ ನೋಡಿರಲಿಲ್ಲ ಗುರು. ಓ ಮೈ ಗಾಡ್. ಸುಮ್ಮನೆ ಆ ಕಡೆಯಿಂದ ಹಂಗೆ ಊಟ ಮಾಡ್ಕೊಂಡು ಬಂದೆ, ನೋಡಿದ್ರೆ ಇದು ಕಾಣಿಸ್ಬಿಡೋದ. ನಾನು ಗೊತ್ತೇ ಇಲ್ಲ ಇದು ಇದೆ ಅಂತ. ನಾನು ಬೆಂಗಳೂರೇನಾಗಿ ವೇಸ್ಟ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ವೇಸ್ಟ್ ಅಂತ ಫೀಲ್ ಆಗ್ತದೆ ಟು ಬಿ ಅ ಬ್ಯಾಂಗ್ಳೂರಿಯನ್. ವೆರಿ ಬ್ಯಾಡ್. ಗೈಸ್ ಒಂದಿನ ನನ್ನ ಫ್ರೆಂಡ್ಸ್ನ ಎತ್ತಾಕೊಂಡು ಬರ್ತೀನಿ. ಎಲ್ಲ ಒಂದು ಕಡೆ ಸುತ್ತ ಹಾಕೊಂಡು ಹೋಗ್ಬೇಕು. ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಒಂದು ಸತಿ ರೌಂಡ್ ಹೊಡಿಬೇಕು. ಬೆಂಗಳೂರವರಾಗಿ ನನಗೆ ಇಷ್ಟು ವರ್ಷ ಬೇಕಾಯ್ತು ತಿಳ್ಕೊಳ್ಳೋಕ್ಕೆ ಎಲ್ಲ ಹೀಗಿದೆ ಹೆಂಗಿದೆ ಅಂತ. ಇಟ್ಸ್ ಅರೌಂಡ್ 10 years. ಒಪ್ಪ ನಮ್ಮ ಮನೆಯವ್ರನ್ನ ಎಲ್ಲ ಕರ್ಕೊಂಡೇ ಹೋಗಿಲ್ಲ ಅವರು.
ನಾನೇ ಸುತ್ತಿ ಕಲ್ತ್ಕೊತಾ ಇದ್ದೀನಿ ಎಲ್ಲಿದೆ ಏನಿದೆ. ಇವನ್ನ ತಿಳ್ಕೊಳ್ಳೋದು ತುಂಬ ಇದೆ. ಗೈಸ್, ನನ್ನ ಫ್ರೆಂಡ್ಸ್ ಯಾರ್ಯಾರ ನನ್ನ ಜೊತೆ ಬರ್ತೀರಾ ಬನ್ನಿ ಸುತ್ತಾಡೋಣ ಬೆಂಗಳೂರನ್ನ. ಆಮೇಲೆ ಬೇರೆ ಕಡೆ ಹೋಗೋಣ. ಬಟ್ ಇನ್ನೊಂದು ಪ್ಲ್ಯಾನ್ ಇದೆ ಬೇರೆ ಕಡೆ ಹೋಗೋದು, ಅದನ್ನು ಇನ್ನೊಂದು ಸ್ವಲ್ಪ ದಿನದಲ್ಲಿ ರಿವೀಲ್ ಮಾಡ್ತೀನಿ. ಬಟ್ ಇವಾಗ ನಮ್ಮ ಬೆಂಗಳೂರನ್ನ ಸುತ್ತಬೇಕು ಆ್ಯಕ್ಚುಲಿ ಸುತ್ತಬೇಕು ಬೆಂಗಳೂರನ್ನ. ಇನ್ನೂ ನಾನು ಮೇ ಬಿ ಯೂಟ್ಯೂಬ್ ವಿಡಿಯೋಸ್ ಮಾಡೋದ್ರಿಂದನೇ ಸುತ್ತಬಿಡ್ತೀನಿ ಅನಿಸುತ್ತೆ, ಅಷ್ಟೊಂದು ಹುಮ್ಮಸ್ ಬರ್ತಾ ಇದೆ ಯೂಟ್ಯೂಬ್ ವಿಡಿಯೋಸ್ ಮಾಡೋಕ್ಕೆ ಇವಾಗ. ವಿಲ್ ಸೇ ಹೌ ದಟ್ ಗೋಸ್, ನೋಡುವ. ಗೈಸ್, ನಿಜವಾಗ್ಲೂ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಬ್ಯಾಂಗ್ಳೂರು. ಹಳೆ ಬಿಲ್ಡಿಂಗ್ಸು, ಜನ, ಆ್ಯಂಡ್ ಈ ಕೆ ಆರ್ ಸರ್ಕಲ್ ಅಂತೂ ವೆರಿ ವೆರಿ ಇಂಪ್ರೆಸಿವ್. ಕೆ ಆರ್ ಸರ್ಕಲ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಏಪ್ಪ, ತುಂಬ ದೊಡ್ಡದಾಗಿದೆ. ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಇಲ್ಲೂ ಏನೋ ಇದೆ, ಸರ್ಕಾರಿ ಕೃಷ್ಣರಾಜೇಂದ್ರ ಸಿಲ್ವರ್ ಜೂಬ್ಲಿ ತಾಂತ್ರಿಕ ವಿದ್ಯಾಲಯ. ಗೈಸ್, ನಿಜವಾಗ್ಲೂ ಈ ಕಡೆ ಏರಿಯಾಗೆಲ್ಲ ಬರಬೇಕು ಗೈಸ್, ಸಕ್ಕತ್ತಾಗಿರುತ್ತೆ. ನಿಜವಾಗ್ಲೂ ಬೆಂಗಳೂರನ್ನ ಎಂಜಾಯ್ ಮಾಡಬೇಕು ಅಂದರೆ ಸೆಂಟ್ರಲ್ ಬೆಂಗಳೂರಿಗೆ ಬಂದು ಸುತ್ತಾಡಿ. ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು, ಚೆನ್ನಾಗಿದೆ. ಮುಂದಕ್ಕೆ ನೋಡೋಣ. ಆದರೆ ಐ ಟ್ರೈ ಟು ಗೋ ಫಾರ್ ಪ್ರೊಟೆಸ್ಟ್. ಯೋಚನೆ ಮಾಡ್ತಾಯಿದ್ದೀನಿ, ಹೋಗ್ಲಾ ಬೇಡವಾ, ಇಲ್ಲ ಅಂತ ಮನೆಗೆ ಹೋಗ್ಲಾ, ಹೋಗೇ ಬಿಡೋಣ. ಆಮೇಲೆ ಇನ್ನೂ ಒಂದು ನಾನು ಮಿಸ್ಟೇಕ್ ಮಾಡಿದ್ದೆ, ಅದು ಮುತ್ತಿಕೆರೆ ಅಲ್ಲ, ಮತ್ತಿಕೆರೆ. ಐ ಆಮ್ ಸಾರಿ, ಯಾರ್ಯಾರಿಗೆ ಬೇಜಾರಾಗಿದೆ, ಅದು ಮತ್ತಿಕೆರೆ. ಆಮೇಲೆ ಇನ್ನೇನು ಹೇಳ್ಬೋದು ಅಂತ ಅಂದರೆ, ಏನೇನು ತೊಗೊಂಡೋಗ್ಬೇಕು ಅಂದರೆ ಒಂದು ಗೌರ್ಮೆಂಟ್ ಯಾವುದಾದ್ರು ಒರಿಜಿನಲ್ ಡಾಕ್ಯುಮೆಂಟ್ ಲೈಕ್ ಆಧಾರ್ ಅವ್ರ ಪ್ಯಾನ್ ಕಾರ್ಡ್, ವಾಟ್ ಎವರ್ ಕಾರ್ಡ್. ಅದಾದಮೇಲೆ ನಿಮ್ಮದು ಒಂದು ಹಾಲ್ ಟಿಕೆಟ್ ತೊಗೊಂಡ್ರೆ ಸಾಕು ಎಕ್ಸಾಮ್, PGCET ಎಕ್ಸಾಮ್. ಅಷ್ಟು ಬಿಟ್ಟರೆ ಬೇರೆ ಏನೂ ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿ ಎಕ್ಸಾಮ್ ಮುಗಿಸ್ಕೊಂಡು ಬರ್ಬೋದು. ಸೊ ಇಷ್ಟೇ ಇವತ್ತಿನ ಬ್ಲಾಗು. ನೋಡುವ ಫರ್ದರ್ ಏನಾದರೂ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗುವ. ಬಾಯ್. ಅಷ್ಟೇ.